ದಿವಾಲಿಗೆ ಎಂಪ್ಲಾಯೀಸ್ ಗೆ ಏನ್ ಗಿಫ್ಟ್ ಕೊಡೋದು ಅಂತ ಥಿಂಕ್ ಮಾಡ್ತಾ ಇರ್ಬೇಕಾ ನನ್ ಕಣ್ಣಿಗೆ ಬಂದಿದೆ ಈ ಟ್ರೆಂಡಿಂಗ್ ಏರ್ ಫ್ರೈಯರ್ ಹಾಗೂ ಎಲೆಕ್ಟ್ರಿಕ್ ಕುಕ್ಕರ್. ಇದು ನಾನು ನೋಡ್ಕೊಂಡ್ ಬಂದಿದೆ ವಿವಿಪುರಂ ಫುಡ್ ಸ್ಟ್ರೀಟ್ ಹತ್ರ ಇರುವಂತಹ ಕೇಸರಿಯ ಬೈ ವರ್ಧಮಾನ್. ಈ ಸ್ಟೋರ್ ಅಲ್ಲಿ ಮನೆಗೆ ಬೇಕಾಗಿರುವಂತಹ ಎಲ್ಲಾ ಹೋಮ್ ಅಪ್ಲಯನ್ಸ್ ಒಂದೇ ಜಾಗದಲ್ಲಿ ಸಿಗುತ್ತೆ. ಹಾಗೆ ತುಂಬಾ ವರ್ಷದಿಂದ ಒಳ್ಳೆ ಸರ್ವಿಸ್ ಕೊಡ್ಕೊಂಡು ಬಂದಿದ್ದಾರೆ. ಫೈನಲಿ ನನಗೆ ಬೇಕಾಗಿರೋ ಬಲ್ಕ್ ಆರ್ಡರ್ ಬಗ್ಗೆ ಇವ್ರಿಗೆ ಹೇಳಿದೆ. ಅದಕ್ಕೆ ಇವರು ಬನ್ನಿ ಸಾರ್ ಎಷ್ಟು 1000 ಪೀಸ್ ಬೇಕಾದ್ರೂ ಕೊಡ್ತೀನಿ ಅಂತ ಹೇಳಿದ್ರು. ಫಸ್ಟ್ ನಿಮ್ಗೆ ಯಾವ ಬ್ರಾಂಡ್ ಅಲ್ಲಿ ಬೇಕು ಫೈನಲೈಸ್ ಮಾಡಿ ಅಂತ ಹೇಳಿದ್ರು. ಹಾಗೆ ಅವ್ರು ನನಗೆ 2-3 ಬ್ರಾಂಡ್ ಏರ್ ಫ್ರೈಯರ್ ಸಾರ್ ತೋರಿಸಿದ್ರು. ಬಟ್ ಅದ್ರ ಬಿಲ್ಡ್ ಕ್ವಾಲಿಟಿ ಹಾಗೂ ಫೀಚರ್ಸ್ ನನ್ಗೆ ಯಾಕೋ ಅಷ್ಟು ಸ್ಯಾಟಿಸ್ಫೈ ಅಂತ ಅನ್ಸ್ಲಿಲ್ಲ. ಆಮೇಲೆ ಅಲ್ಲೇ ಡಿಸ್ಪ್ಲೇ ಇಟ್ಟಿದ್ದಂತ ಈ ಗ್ರೀನ್ ಶೆಫ್ ಬ್ರಾಂಡ್ ಏರ್ ಫ್ರೈಯರ್ ನನ್ ಕಣ್ಣಿಗೆ ಬಿತ್ತು. ಆಮೇಲೆ ಎಕ್ಸಿಕ್ಯೂಟಿವ್ ಸಹ ಅದೇ ಹೇಳಿದ್ರು ಇದೊಂದು ಟಾಪ್ ನಾಚ್ ಬ್ರಾಂಡ್ ಅಂತ. ಆದ್ರೂ ಸಹ ನನಗೆ ನಂಬಿಕೆ ಬಂದಿಲ್ಲ. ಇಮಿಡಿಯೇಟ್ಲಿ ಗೂಗಲ್ ಓಪನ್ ಮಾಡಿ ಈ ಬ್ರಾಂಡ್ ಮತ್ತು ಈ ಏರ್ ಫ್ರೈಯರ್ ಬಗ್ಗೆ ರಿವ್ಯೂಸ್ ನೋಡಿ. ಗೂಗಲ್ ಅಲ್ಲಿ ಈ ಏರ್ ಫ್ರೈಯರ್ ತುಂಬಾ ಒಳ್ಳೆ ರೇಟಿಂಗ್ಸ್ ಹೊಂದಿದೆ. ಇದ್ರ ಬಿಲ್ಡ್ ಕ್ವಾಲಿಟಿ ಹಾಗೂ ವಾರಂಟಿ ಎಲ್ಲ ನಂಗೆ ತುಂಬಾನೇ ಇಷ್ಟ ಆಯ್ತು. ಇಮಿಡಿಯೇಟ್ಲಿ ಗ್ರೀನ್ ಶೆಫ್ ಏರ್ ಫ್ರೈಯರ್ ನ ಒಂದು 70 ಪೀಸ್ ನ ಪ್ಯಾಕ್ ಮಾಡಕ್ ಹೇಳಿದೆ. ಆಮೇಲೆ ನಾನು ಇದೇ ಬ್ರಾಂಡ್ ಎಲೆಕ್ಟ್ರಿಕ್ ಕುಕ್ಕರ್ ತೋರ್ಸಕ್ ಹೇಳಿದೆ. ಯಾಕಂದ್ರೆ ಈ ಬ್ರಾಂಡ್ ನಂಗೆ ತುಂಬಾನೇ ಇಷ್ಟ ಆಗಿತ್ತು. ಹಾಗೆ ನಾನು ಸ್ಟೈನ್ಲೆಸ್ ಸ್ಟೀಲ್ ಹೊಂದಿರೋ ಎಲೆಕ್ಟ್ರಿಕ್ ಕುಕ್ಕರ್ ನ ಸೆಲೆಕ್ಟ್ ಮಾಡಿದೆ. ಯಾಕಂದ್ರೆ ಅಲ್ಯೂಮಿನಿಯಂ ಕುಕ್ಕರ್ ಗಿಂತ ಸ್ಟೈನ್ಲೆಸ್ ಸ್ಟೀಲ್ ಒಳ್ಳೆದು. ಫೈನಲಿ ಗ್ರೀನ್ ಶೆಫ್ ಎಲೆಕ್ಟ್ರಿಕ್ ಕುಕ್ಕರ್ 130 ಪೀಸ್ ನ ಆರ್ಡರ್ ಮಾಡಿದೆ. ಹಾಗೆ ಅಲ್ಲಿದ್ದ ಗ್ರೀನ್ ಶೆಫ್ ಐರನ್ ತವಾ ಸಹ ನೋಡಿದೆ. ಇದ್ರ ಬಿಲ್ಡ್ ಕ್ವಾಲಿಟಿ ಹಾಗೂ ಲೈವ್ ಡೆಮೋ ಸಹ ತೋರಿಸಿದ್ರು. ಫೈನಲಿ ನನ್ ದಿವಾಲಿ ಶಾಪಿಂಗ್ ಮುಗೀತು. ಈಗ ನಿಮ್ ಟರ್ನ್.